ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಎಲ್ಲರಿಗೂ ಇಂದಿನ ದೃಕ್ದೃಶ್ಯ ವಿವೇಕ ತರಗತಿಗೆ ಆದರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತು ದೃಕ್ದೃಶ್ಯ ವಿವೇಕದ ಕೊನೆಯ ವಿಡಿಯೋಗಳಿಗೆ ಬಂದಿದ್ದೀವಿ. ಬಹಳ ಸುಂದರವಾದ ಗ್ರಂಥ. ನಮ್ಮ ಗುರುಗಳು ಅದನ್ನು ಅಷ್ಟೇ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಬಹಳ ಉಪಯೋಗ ಆಗಿದೆ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯ 2-3 ವಿಡಿಯೋಗಳು. ಪ್ರಶ್ನೆ ಸಾವಿತ್ರಿಯವರಿಗೆ, ಶಂಕರರ ಮಾಯಾ ಮದಿರಾ ಪೀತಾಹ ಅನ್ನೋ ವಾಕ್ಯದ ಉದಾಹರಣೆ ಮೂಲಕ ನಾವು ಏನನ್ನ ಗ್ರಹಿಸಬೇಕು? ಮಾಯಾ ಮಧುರ ಪೀಠ ಅಂತಂದ್ರೆ ಆ ಮಾಯೆ ಅನ್ನುವ ಆ ಅಮೃತವನ್ನು ಕುಡಿದಾಗ ಅವನು ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ಸರಿಯಾಗಿರೋ ಉತ್ತರ ಬರುತ್ತೆ. ಅವನ್ ಏನ್ ಹೇಳಿದ್ರು ಕರೆಕ್ಟ್ ಅಂತ ಇರುತ್ತೆ. ಆ ಮಾಯೆ ಅನ್ನೋದು ಆ ಮಾಯೆ ಜೊತೆ ವ್ಯವಹಾರ ಮಾಡಿದಾಗ ಆಗುತ್ತೆ ಅಂತ. ಮಾಯೆಯಿಂದ ಹೊರಗ್ ಬರ್ಬೇಕು, ಎಚ್ಚರ ಆಗ್ಬೇಕಾಗತ್ತೆ. ಪಾರಮಾರ್ಥಿಕ ಜೀವವನ್ನು ನಾವು ವ್ಯವಹಾರದಲ್ಲಿ ಅಳವಡಿಸ್ಕೊಂಡು ಹೋದ್ರೆ ಪಾರಮಾರ್ಥಿಕ ಅಂತ, ಆವಾಗ ಮಾಯೆಯಿಂದ ಹೊರಬರ್ಬೋದು ಅಂತ. ವ್ಯಾವಹಾರಿಕ ಜೀವನದಲ್ಲಿ ಅದೇ ಮಾತಾಡ್ಕೊಂತ ಇದ್ರು. ಒಬ್ಬ ಚೆನ್ನಾಗ್ ಕುಡಿದು ಡಿಸ್ಕಷನ್ ಮಾಡ್ತಾ ಇದ್ರು. ನೋಡ್ತಾ ಇದ್ರೆ ಇವ್ರು ಕೇಳೋ ಪ್ರಶ್ನೆಗೆಲ್ಲ ಅಲ್ಲಿ ಉತ್ತರ ಬರ್ತಾ ಇತ್ತು. ನಾನು ಓಡಾಡುವಾಗ ಇದು ಕರೆಕ್ಟ್ ಅಲ್ವಾ, ಹೇಳಿದ್ರಲ್ವಾ, ಇವು ನಮ್ ಗುರೂಜಿಯವ್ರು ಹೇಳಿರೋ ಮಾತೇ ಅಲ್ಲಿ ಬರ್ತಾ ಇತ್ತು. ಅವರು ಚೆನ್ನಾಗ್ ಕೂತಿದ್ರು ಆಟೋದಲ್ಲಿ ಹೊರಗೆ ಕೆಲಸದಲ್ಲಿ. ನೀವ್ ಇವತ್ತೆಲ್ಲ ಹೋದಾಗ್ಲಾ ಹೊರಗೆ ಗಮನಿಸ್ದೆ. ಒಬ್ರು ಹೇಳ್ತಾ ಇದ್ರು, ಅಲ್ಲ ಅವ್ರಿಗೇನು ಮೈ ಮೇಲೆ ಬರತ್ತಂತಲ್ಲ. ಅದೇ ಏನಿಲ್ಲ ಕಣ, ಸುಳ್ಳು ಕಣ, ಅದೆಲ್ಲ ಏನಿಲ್ಲ. ಸರಿ ಇದ್ರಪ್ಪ, ಅದೆಲ್ಲ ನಿಜಾನಂತೆ ಅಂತ ಇದ್ರು. ಅದಕ್ಕೆ ನಾನು ಇಲ್ಲಿ ಅದು ಅನುಭವ ಎಲ್ಲ ಕ್ಷಣಿಕ ಅಲ್ವಾ ಅಂತ ನಾನು ಅದನ್ನ ಅರ್ಥ ಮಾಡ್ಕೊಂಡೆ. ಈ ಮಾಯಾ ಮಧುರ ಪೀತ ಅನ್ನೋವಾಗ ಇದು ಕುಡ್ದಾಗ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ವಾ ಇವ್ರು ಮಾತಾಡ್ತಾ ಇರೋದು, ಎಲ್ಲದಕ್ಕೂ ಆನ್ಸರ್ ಕರೆಕ್ಟ್ ಬರ್ತಾ ಇದೆಯಲ್ಲ ಅಂತ ಇವಾಗ್ಲೂ ಅದೇ ನೆನಪಾಗ್ತಾ ಇತ್ತು. ಹಾಗಿರತ್ತೆ ಮಾಯಾ ಮಧುರ ಪೀತ ಅಂತಂದ್ರೆ ಮಾಯೆಯಿಂದ ಹೊರಗೆ ಬರ್ಬೇಕಾಗತ್ತೆ. ಮಾಯೆ ಅಲ್ಲೇ ಇರುತ್ತೆ, ಪ್ರಪಂಚದ ಜೊತೆನೆ ಇರುತ್ತೆ. ಅದು ಪಾತ್ರ ಚೇಂಜ್ ಆಗ್ತಾ ಇರತ್ತೆ, ಅದಕ್ಕೆ ತಕ್ಕಂತೆ ಅದು ಆಗ್ತಾ ಇರತ್ತೆ, ಅದರಲ್ಲೇ ಇರತ್ತೆ, ಅದು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಹಾಗಾಗಿ ನಾವು ಇರೋದು ಒಂದೇ. ಅದು ಸತ್ಯ ಅಂತಂದ್ರೆ 3 ಕಾಲದಲ್ಲೂ ಇರೋದದು. ಅದು ಬೇರೆದಿದ್ರು ಅದು ಮಿಥ್ಯ ಅಂತಾನೆ. ಇರೋದು ಒಂದೇ ಸತ್ಯ ಅಂತ ನಾವು ಈ ಮಾಯಾ ಮಧುರ ಪೀಠ ಅನ್ನೋದನ್ನ ನಾವು ಹೀಗೆ ತಿಳ್ಕೊಬಹುದು ಅಂತ. ನೋಡಿದ್ರ, ನಿಮ್ಗೆ ಜ್ವಲಂತ ನಿದರ್ಶನ. ಯಾರೋ ಅಲ್ಲಿ ಕುಡಿದ್ಬಿಟ್ಟು ನಿಮ್ ಮುಂದೆನೆ ಮಾತಾಡ್ಬಿಟ್ಟು ನಿಮ್ಗೆ ಇನ್ನೂ ಚೆನ್ನಾಗಿ ಮನವರಿಕೆ ಆಗಾಗ ಮಾಡಿದಾರೆ. ಅದನ್ನ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಅದೇ ಅನ್ಕೊಂಡ್ರೆ ನಾನು ಹೇಳ್ತಾರೆ ಇದು ಎಲ್ಲದಕ್ಕೂ ಏನು ಅಂದ್ರೆ ಆ ಗುರುವನ್ನೇ ಬ್ರಹ್ಮ ಅಂತ ನಾವು ತಿಳ್ಕೋಬೇಕು. ಗುರು ಬೇರೆ ಬ್ರಹ್ಮ ಬೇರೆ ಇಲ್ಲ, ಇರೋದು ಒಂದೇನೆ. ಅವ್ರು ಹೇಳುವ ವೇದವಾಕ್ಯಗಳು ಅರ್ಥದಲ್ಲಿ ನಾವ್ ನಿಂತ್ರೇನೆ ಈ ದಾರಿ ಬಿಟ್ಟು ಇನ್ನು ಯಾವ್ದು ದಾರಿ ಇಲ್ಲ. ರಮಣ ನಿಧಿಧ್ಯಾಸದಿಂದ ಇದ್ರಲ್ಲೇ ಹೋಗ್ಬೇಕಾಗತ್ತೆ, ಹಿಂಗೆ ಹೋಗ್ಬೇಕಾಗತ್ತೆ, ಇದರಲ್ಲೇ ನಿಂತ್ಕೋಬೇಕಾಗತ್ತೆ.
ಮಾಡ್ಬೇಕಾಗತ್ತೆ ಅಂತ ಆ ಹೆಂಗಸದ್ದು ಹೇಳ್ತಾರಲ್ವಾ, ಆ ಪಾತ್ರೆಗಳು ಅದು ಅಲ್ಲೇ ಇರತ್ತೆ, ಎಲ್ಲ ಹಿಂದಿಕ್ಕಿರತ್ತೆ. ಆ ಗಂಡನ ಹತ್ರ ಹೋದಾಗ ಮಾಡ್ತಾರೆ ಅದ್ರ ಬಗ್ಗೆ ಅದು ನೆಕ್ಸ್ಟ್ ಅದು ಮುಗಿ ಅವ್ರಿಗೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ನಿಮ್ ವಾಯ್ಸು ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಬೇರೆ ಕಡೆ ಕೂತ್ಕೊಂಡು ಪ್ರಯತ್ನ ಮಾಡಿ. ತೆಗ್ದಿದ್ದೀನಿ ಮೇಡಮ್, ಕಿಟಕಿ ಎಲ್ಲ ತೆಗ್ದಿದ್ದೀನಿ, ಬಾಗ್ ಹತ್ರನೇ ಕೂತಿದ್ದೀನಿ ಮೇಡಮ್. ನೋಡಿ ಇವಾಗ ಸ್ವಲ್ಪ ಸರಿ ಹೋಯ್ತು. ಅವಾಗ್ಲೇನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಗಿತ್ತು, ಮಧ್ಯೆ ಸರಿ ಹೋಗಿತ್ತು. ಅದೇ ಒಂಚೂರು ಇಲ್ಲ ಮೇಡಮ್. ಇಲ್ಲ, ಇವಾಗ ಕರೆಕ್ಟ್ ಆಗಿದೆ ಬಿಡಿ, ಇವಾಗ ಸರಿಯಾಗಿದೆ. ನಿಮ್ಮ ಉತ್ತರ ಚೆನ್ನಾಗಿತ್ತು, ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ಈ ಮಾಯಾ ಬಜಾರ್ನಲ್ಲಿ ನಮ್ಗೆ ಎಷ್ಟೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದಕ್ಕೆ ಒಂದಲ್ಲ ಒಂದು ಉತ್ತರಗಳು ಬರ್ತಾನೆ ಇರುತ್ತೆ. ಈ ತರಹ ಉತ್ತರನೂ ಇರುತ್ತೆ, ಅದಕ್ಕೆ ವಿರುದ್ಧವಾದ ಉತ್ತರನೂ ಇರುತ್ತೆ. ವಿರುದ್ಧವಾಗಿ ತಿಳ್ಕೊಂಡವರು ಅವ್ರದ್ದೇ ಸರಿ ಅನ್ಕೋತಾ ಇರ್ತಾರೆ, ನಾವು ನಮ್ದೇ ಸರಿ ಅನ್ಕೋತಾ ಇರ್ತೀವಿ. ಈ ತರ ಒಂದ್ ರಾಶಿ ಪ್ರಶ್ನೆಗಳು, ಒಂದ್ ರಾಶಿ ಉತ್ತರಗಳು ಇರುತ್ತೆ ಅಲ್ಲಿ. ಆದ್ರೆ ಇದಕ್ಕೆ ಕೊನೆ ಮೊದಲು ಅನ್ನೋದೇ ಇಲ್ಲ. ಹಾಗಾಗಿ ಈ ಪ್ರಶ್ನೆ ಉತ್ತರಗಳಿಗೆ ತುಂಬಾ ಯೋಚನೆ ಮಾಡ್ದೇನೆ ನಮ್ಮ ಮೂಲ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದ್ರ ಕಡೆಗೆ ನಮ್ಮ ಲಕ್ಷ್ಯ ವಹಿಸ್ಬೇಕು ಅಂತ ಹೇಳ್ತಾರೆ ಅಂತ ಚೆನ್ನಾಗಿ ಹೇಳಿದ್ದೀರ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ, ಶ್ಲೋಕ 42 ಅಲ್ವಾ, ಅದನ್ನ ಹೇಳ್ಬಿಟ್ಟು ಶ್ಲೋಕವನ್ನ ಅದನ್ನು ವಿವರಿಸಿ. ಪಾರಮಾರ್ಥಿಕ ಜೀವಸ್ಥೋ ಬ್ರಹ್ಮೈಕ್ಯಂ ಪಾರಮಾರ್ಥಿಕಂ ಪ್ರತ್ಯೇತಿ ವೀಕ್ಷತೆ ನಾಣ್ಯದ್ವೀಕ್ಷತೆ ತ್ವನ್ ಋತಾತ್ಮನ. ಅಂದ್ರೆ ಇವಾಗ ಕನಸು ಕಾಣ್ತಾ ಇರುವಾಗ ಪ್ರಾತಿಭಾಸಿಕ ಜೀವವಾಗಿ ನಾವು ಎಲ್ಲವನ್ನು ಪ್ರಪಂಚವನ್ನ ಅಲ್ಲಿ ಕನಸಿನ ಲೋಕವನ್ನೇ ಕಾಣ್ತಾ ಇರ್ತೀವಿ. ಎಚ್ಚರವಾದಾಗ ಅದು ಮಿಥ್ಯ ಅನ್ನೋದು ಗೊತ್ತಾಗುತ್ತೆ. ಆವಾಗ ವ್ಯಾವಹಾರಿಕ ಜೀವವಾಗಿ ವ್ಯವಹರಿಸ್ತಾ ಇರ್ತೀವಿ. ಯಾವಾಗ ನಾವು ಗುರುಗಳ ಒಂದು ಸಂಪರ್ಕದಿಂದ ಅವರ ಒಂದು ಜ್ಞಾನವನ್ನು ಕೊಡೋದ್ರಿಂದ ನಾವು ಇದೆಲ್ಲ ನಾನು ಪಾರಮಾರ್ಥಿಕ ಜೀವ, ನಾನು 3 ಅವಸ್ಥೆಗಳಲ್ಲಿರುವ ಯಾವುದು ನಾನು ಅಂತ ಇದೆಯೋ ಅದು ಪಾರಮಾರ್ಥಿಕ ಜೀವ, ಇದು ವ್ಯಾವಹಾರಿಕ ಜೀವ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಯಾವಾಗ್ಲೂ ಈ ವ್ಯಾವಹಾರಿಕ ಜೀವಕ್ಕೆ ತನ್ನದೇ ಏನು ಕಾಣ್ತಾ ಇದೆಯೋ ಅಂದ್ರೆ ನಾನು ಈ ಜೀವಿ, ಈ ಜಗತ್ತು, ಪರಮಾತ್ಮ ಅನ್ನೋದು ಬೇರೆ ಎಲ್ಲೋ ಇದೆ, ಇದು ಸತ್ಯ ಅನ್ನೋದೇ ಅದಕ್ಕೆ ಇರುತ್ತೆ. ಆದ್ರೆ ಪ್ರಾತಿಭಾಸಿಕ ಜೀವ ಅದು ಮಿಥ್ಯ, ಅದು ಬಂದು ಹೋಗುವಂತಹದ್ದು ಅನ್ನೋದು ಅದರ ಅರಿವಿನಲ್ಲಿ ಇರುತ್ತೆ. ಆದ್ರೆ ಪ್ರಾತಿಭಾಸಿಕವಾಗಿ ಅದು ಕನಸಿನಲ್ಲಿರುವಾಗ ಅದು ನಿಜ ಅಂತಾನೆ ಅಂತ ಅನ್ಕೊಂಡಿರುತ್ತೆ. ಯಾವಾಗ ಜ್ಞಾನ ಬರುತ್ತೋ ಎಚ್ಚರದ ಅವಸ್ಥೆಯಲ್ಲಿ, ಆವಾಗ ಪಾರಮಾರ್ಥಿಕ ಜೀವ ಅನ್ನೋದು ನಾನು, ಇದು ಸಹ ಮಿಥ್ಯ ಅನ್ನೋದು ಅರಿವಿಗೆ ಬರುತ್ತೆ. ಯಾವಾಗ್ಲೂ ಕಡಿಮೆಯಾದಂತಹ ಸತ್ ಇರುವಂತಹದ್ದು ಮಿಥ್ಯ ಅಂತ ಆಗತ್ತೆ. ಈ ಪ್ರಾತಿಭಾಸಿಕ ಪಾರಮಾರ್ಥಿಕ ಜೀವ ಅನ್ನೋದು ಯಾವಾಗ್ಲೂ ಇರುವಂತಹದ್ದಾಗಿರೋದ್ರಿಂದ ಅದು ಸತ್ಯ, ಅದು ಯಾವತ್ತು ಬದಲಾವಣೆ ಆಗುವಂತಹದ್ದಲ್ಲ. ಅದೇ ಈ ಎಲ್ಲ ವಿಧಗಳಲ್ಲೂ ಕಾಣಿಸಿಕೊಳ್ಳುವಂತಹದ್ದು. ಇದು ಬರೀ ಮಾಯೆಯಿಂದ ಮಿಥ್ಯ ಪ್ರಪಂಚವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಇದುವರೆಗೂ ಅರ್ಥ ಮಾಡ್ಕೊಂಡು ಬಂದಿದ್ವಿ. ಅದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದನ್ನ ನಾವು ಈ ವ್ಯಾವಹಾರಿಕ ಜೀವ ಆಗಿದ್ದಾಗ ಹೇಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಶ್ರವಣ ಮನನ ನಿಧಿಧ್ಯಾಸ, ಗುರುಗಳ ಒಂದು ವಾಕ್ಯದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಈ ಪಾರಮಾರ್ಥಿಕ ಜೀವ ಅನ್ನೋದೇ ದೃಕ್ ಆಗಿರೋದ್ರಿಂದ ಅದು ತನ್ನನ್ನ ತಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಗುರುವಿನ ವಾಕ್ಯದಿಂದ ಮಾತ್ರ ಹೌದು ಅಂತ ಅಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕು. ಇದು ಎಷ್ಟರವರೆಗೂ ಶ್ರವಣ ಮನನ ನಿಧಿಧ್ಯಾಸ ಇದು ಜ್ಞಾನದಲ್ಲಿ ಬಂದ್ಬಿಡುತ್ತೆ. ಹೇಳಿದ ತಕ್ಷಣ
ಹೌದು ಅಂತ ಅರ್ಥ ಮಾಡ್ಕೊಳ್ತೀನಿ. ಆದ್ರೆ ದೃಢವಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅದು ಸತತವಾಗಿ ಅದನ್ನ ಮನನ ಮಾಡ್ತಾ ಇರ್ಬೇಕು. ಎಲ್ಲಿಯವರೆಗೆ ಮಾಡ್ಬೇಕು? ಆಜೀವ ಪರ್ಯಂತ ಅಂತ ಹೇಳ್ತಾರೆ. ಆಜೀವ ಪರ್ಯಂತ ಅಂದ್ರೆ ಆಜೀವ ಪರ್ಯಂತ ಅಂದ್ರೆ ಜೀವವೇ ನಾನು ಅಂತಂದ್ಬಿಟ್ಟು ಅನ್ಕೊಂಡಿರುವವರೆಗೂ ಅಂತಂದ್ಬಿಟ್ಟು. ಒಬ್ಬ ಜ್ಞಾನಿ ಆದ ಮೇಲೆ ಅವನು ಜೀವಿ ಅಲ್ಲ, ಅವನು ಪಾರಮಾರ್ಥಿಕ ಜೀವಿಯಾಗೋಗಿರ್ತಾನೆ. ಅದಕ್ಕೋಸ್ಕರ ಈ ಮಿಥ್ಯಾ ವಾದಂತಹ ವ್ಯಾವಹಾರಿಕ ಜೀವಿಯಾಗ್ಲಿ ಪ್ರಾತಿಭಾಸಿಕ ಜೀವಿಯಾಗ್ಲಿ ಆಗಿರಲ್ಲ. ಆ ಒಂದು ದೃಢವಾದ ಮೇಲೆ ಈ ಶ್ರವಣ ಮನನ ನಿಧಿಧ್ಯಾಸಗಳು ಅಂತ್ಯಗೊಳ್ಳುತ್ತೆ. ಯಾವಾಗ್ಲೂ ಪಾರಮಾರ್ಥಿಕ ಜೀವಿ ಅಂತಾನೆ ತಿಳ್ಕೊಂಡು ವ್ಯಾವಹಾರಿಕದಲ್ಲಿ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಹೇಳಿದ್ರಿ. ಸಂಧ್ಯಾ ಪರಮೇಶ್ ಅವರು, ನೀವು ಹೋದ್ಸರ್ತಿ ಅಂದ್ರಿ ಇದೆಲ್ಲ ಗೊತ್ತಾದ್ರೂ ಆದರೂ ಬೆಳಗ್ಗೆ ಏಳಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದೆಲ್ಲ ಹೋಗೋದಿಲ್ಲ ಅಂತ ಅಂದ್ರಿ. ಇವಾಗ ಇಲ್ಲಿ ಉತ್ತರ ನಿಮಗೆ ಸಿಕ್ಕಿರಬಹುದು. ಅದನ್ನು ನಾವಾಗೇ ಬಿಡೋದು ಬೇಡ. ಯಾವುದನ್ನು ಅಭ್ಯಾಸಗಳನ್ನು, ದೇವಸ್ಥಾನಕ್ಕೆ ಹೋಗೋದನ್ನಾಗಲಿ ಪೂಜೆ ಮಾಡೋದನ್ನಾಗಲಿ ನಾವು ಬಿಡೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದನ್ನು ಬಿಟ್ಟು ಬಿಟ್ಟರೆ ಏನಾಗ್ಬಿಡುತ್ತೆ, ಇವಾಗ ನಾವು ಈ ಜ್ಞಾನದಲ್ಲೂ ಇನ್ನೂ ದೃಢವಾಗೂ ನಿಂತೂ ಇರಲ್ಲ. ನಾನೇ ಪಾರಮಾರ್ಥಿಕ ಜೀವ, ನಾನು ಇದೆಲ್ಲ ಮಾಡಬೇಕಾಗಿಲ್ಲ ಅಂತ ಬಿಟ್ಟು ಬಿಡ್ತೀವಿ. ಅವಾಗ ಬಿಟ್ಬಿಟ್ಟಾಗ ತಿರ್ಗಾ ಬೇರೆ ಆಲೋಚನೆಗಳು ಬಂದು ತುಂಬ್ಕೊಂಡ್ಬಿಡ್ತವೆ. ಅದ್ರ ಬದಲು ಇದು ಬಹಳ ಒಳ್ಳೇದೆ, ಇದನ್ನೆಲ್ಲ ಮಾಡ್ತಾನೇ ಇರೋಣ, ಅದು ತಾನಾಗೇನೆ ಬಿಟ್ಟು ಹೋಗುತ್ತೆ. ಇವಾಗ ಇವರು ಹೇಳ್ತಾರೆ, ರಾಮಕೃಷ್ಣರು, ಸಂಧ್ಯಾ ವಂದನೆ ಮಾಡ್ತಾ ಇರಬೇಕು, ಅದು ತಾನಾಗೆ ಬಿಟ್ಟು ಹೋಗುತ್ತೆ ಅಂತ. ಹಾಗೆ ಅಲ್ಲಿವರೆಗೂ ನಾವಾಗೆ ಏನು ಯಾವುದನ್ನು ಬಿಡೋ ಅವಶ್ಯಕತೆ ಖಂಡಿತ ಇಲ್ಲ. ಇನ್ನು ಹೆಚ್ಚಿನ ಶ್ರದ್ಧೆ, ಹೆಚ್ಚಿನ ಭಕ್ತಿಯಿಂದ ಮಾಡಿದ್ರೆ ಇನ್ನು ಹೆಚ್ಚಿನ ಫಲ. ನಾನೀಗ ಅದೇ ಅನ್ಕೋತೀನಮ್ಮ, ಈ ನಾವು ಹೇಗೆ ನಿರಂತರವಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ನಮ್ಗದು ಫಲ ಕೊಡ್ಬೇಕು ಅಂದ್ರೆ ಒಂದು ವ್ಯಾಯಾಮನೇ ಆಯ್ತು, ವಾಕ್ಯ ಆಯ್ತು, ದೇಹದಂಡನೆ ಹೇಗೆ ಮಾಡ್ಬೇಕು, ನಿರಂತರವಾಗಿ ಅದನ್ನ ಬಿಟ್ರೆ ಅದ್ರ ಫಲ ಹೋಗುತ್ತೆ ಅಂತ, ಹಂಗೆ ಇದನ್ನು ಸತತವಾಗಿ ಹೇಗೆ ನಾನು ರೂಢಿಸ್ಕೊಂಬಿಟ್ಟಿದ್ದೀನೋ ಅದನ್ನ ನಿಲ್ಲಿಸ್ಬಾರ್ದು. ಇದು ಒಂದ್ ಶಿಸ್ತನ್ ಜೀವನಕ್ಕೆ ದಾರಿ ಮಾಡ್ಕೊಡುತ್ತೆ, ಇದನ್ ಬಿಡಬಾರ್ದು, ಇದನ್ನ ಇಟ್ಕೊಂಡೇನೆ ಮುಂದುವರಿತಾ ಹೋಗ್ಬೇಕು ಅಂತ ಅನ್ಸುತ್ತೆ. ಹೌದು. ಏನು ಅಂದ್ರೆ ಒಂದ್ ವೇಳೆ ಅಕಸ್ಮಾತ್ ಯಾವತ್ತೋ ಮಾಡಕ್ಕಾಗ್ಲಿಲ್ಲ ಅಂದ್ರೆ ತಳಮಳ ಮಾಡ್ಕೊಳ್ಳೋದು ಬೇಡ ಅಷ್ಟೇ. ಅಯ್ಯೋ ಮಾಡಕ್ಕಾಗ್ಲಿಲ್ಲ, ಅಯ್ಯೋ ಏನಾಗ್ ಹೋಗುತ್ತೋ ಏನೋ, ಯಾಕೆಂದ್ರೆ ಏನೋ ಆಗೋಗೋದು ಅಂತದ್ದು ಏನು ಇಲ್ಲ ಅನ್ನೋದು ಇವಾಗ ಅರ್ಥ ಆಗಿದೆ. ಆದ್ರಿಂದ ಆ ತರಹ ಗಾಬರಿ ಬೇಕಾಗಿಲ್ಲ. ಆದ್ರೆ ಹಾಗಂತ ಮಾಡೋದನ್ನ ನಿಲ್ಲಿಸೋ ಅಗತ್ಯ ಖಂಡಿತ ಇಲ್ಲ. ಮುಂದಿನ ಪ್ರಶ್ನೆ ಸವಿ ಇವರಿಗೆ. ಶ್ರವಣ ಮನನ ನಿಧಿಧ್ಯಾಸದ ಸಾಧನೆಯನ್ನ ಆಜೀವ ಪರ್ಯಂತ ಮಾಡಬೇಕು ಎನ್ನುವುದರ ಅರ್ಥವೇನು? ಹಂಗಂದ್ರೆ ಹಂಗ ಹೇಳ್ತಾರೆ, ಆದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಒಳಗು ಹೋಗೋವರ್ಗು, ಈಗ ನಾವು ಹಿಂಗೆ ಕಾರ್ ಡ್ರೈವಿಂಗ್ ಕಲಿತೀವಲ್ಲ ಆ ತರ ಅದ್ರಲ್ಲಿ ನಾವು ಎಸ್ಟಾಬ್ಲಿಷ್ ಆಗೋದ್ಮೇಲೆ ಅದು ನ್ಯಾಚುರಲ್ ಆಗಿ ಬರಕ್ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಎಫರ್ಟ್ ಹಾಕಿ ಮಾಡ್ಬೇಕಾಗುತ್ತೆ. ಆಮೇಲೆ ಅದೇ ಎಫರ್ಟ್ಲೆಸ್ ಆಗಿ ಅದೇ ಇದ್ರಲ್ಲೇ ಇರ್ತೀವಿ ನಾವು. ಕರೆಕ್ಟ್. ಅಂದ್ರೆ ನಾನ್ ಜೀವಿ ಅಂತ ಭಾವನೆ ಎಲ್ಲಿವರೆಗೂ ನಮ್ಗಿದೆಯೋ ಅಲ್ಲಿವರೆಗೂ ನಾವು ಮಾಡ್ತಾನೆ ಇರಬೇಕು ಅನ್ನೋದು ಸರಿ. ಓಕೆ. ಮುಂದಿನ ಪ್ರಶ್ನೆ ಸುಧಾ ಅವರಿಗೆ. ತಾನು ಪಾರಮಾರ್ಥಿಕ ಜೀವ ಎನ್ನುವ ತಿಳುವಳಿಕೆ ಬಂದ ಜ್ಞಾನಿಯ ವ್ಯವಹಾರ ಹೇಗಿರುತ್ತದೆ? ಅಂದ್ರೆ ಅವನು ಪಾರಮಾರ್ಥಿಕ ಜೀವ ಅಂತ ಅವನಿಗೆ ಸದಾ ಕಾಲ ಅವನಿಗೆ ಅರಿವಲ್ಲಿರುತ್ತೆ. ಅವನಿಗೆ ಅವನು ವ್ಯಾವಹಾರಿಕ ಜೀವದಲ್ಲಿ ಇದ್ರಲ್ಲೂ ಪಾತ್ರ ವಹಿಸ್ಬೇಕಾದ್ರೂ ಅವನು ಪಾರಮಾರ್ಥಿಕವಾಗೇ ಇರ್ತಾನೆ. ಅವನಿಗೆ ನಾನು ಪಾರಮಾರ್ಥಿಕ ಅನ್ನೋದು ಅವನಿಗೆ ಒಳ ಅರಿವಿರುತ್ತೆ, ಅವನಿಗೆ ಆ ಜ್ಞಾನ ಇರುತ್ತೆ. ಆದ್ರಿಂದ ಅವನ್ನ ಜ್ಞಾನಿ ಅಂತ ಹೇಳ್ತಾರೆ. ಈಗ ಗುರುಗಳು ಹೇಳ್ದಾಗೆ, ಇವಾಗ ನಾವು ಗಂಡನ ಮುಂದೆ ಹೋದಾಗ ನಾನು ಹೆಂಡತಿ ಅಂತ ಇರುತ್ತೆ, ಬಟ್ ನಾನು ಮಕ್ಕಳ ತಾಯಿ ಅಂತ ಅವಳಿಗೆ ಮರ್ತು ಹೋಗೋದಿಲ್ಲ.
ಆಮೇಲೆ ಅವನು ಅಷ್ಟೇ, ಈ ವ್ಯವಹಾರನು ಅಷ್ಟೇ, ಪಾರಮಾರ್ಥಿಕ ಆಗಿದ್ರು, ಅವ್ನು ಜ್ಞಾನಿ ಆಗಿದ್ರು, ಅವ್ನು ವ್ಯವಹಾರ ಮಾಡ್ಬೇಕಾದ್ರುನು ಅದೇ ರೀತಿಯಲ್ಲಿ, ಅದೇ ಮಾರ್ಗದಲ್ಲೇ ಅವನು ಮಾಡ್ತಾ ಇರ್ತಾನೆ, ಅದೇ ರೀತಿಯಲ್ಲೇ ನಡೀತಾ ಇರ್ತಾನೆ. ಕರೆಕ್ಟ್. ಚೆನ್ನಾಗಿ ವ್ಯವಹಾರವನ್ನ ಬಹಳ ಕುಶಲತೆಯಿಂದಾನೇ ಮಾಡ್ತಾನೆ ಅವನು. ಮಾಡ್ತಾ ಇರ್ತಾನೆ. ಆದ್ರೆ ತಾನು ಪಾರಮಾರ್ಥಿಕ ಅನ್ನೋದು ಒಂದು ಸ್ಪಷ್ಟ ಜ್ಞಾನ ಇದೆ. ಅರಿವಿರುತ್ತೆ. ಸುಜಿಯಾ ಅವರು ವ್ಯಾವಹಾರಿಕ ಹಾಗೂ ಪ್ರಾತಿಭಾಸಿಕ ಜೀವದ ಹಾಗೆಯೇ ಪಾರಮಾರ್ಥಿಕ ಜೀವವು ಮಿಥ್ಯವೇ? ಇದು ಮಿಥ್ಯ ಅಲ್ಲ, ಬರೀ ಇದು ವ್ಯಾವಹಾರಿಕ ಮತ್ತೆ ಪ್ರಾತಿಭಾಸಿಕ ಮಾತ್ರ ಮಿಥ್ಯ. ಯಾಕೆಂದ್ರೆ ನಾವು ಮಲ್ಕೊಂಡಿದ್ದಾಗ ಕನಸು ಕಾಣ್ತೀವಿ, ಕನಸು ಕಂಡಾಗ ಎಚ್ಚರ ಆದ್ಮೇಲೆ ಅದು ಮಿಥ್ಯ ಅಂತ ಗೊತ್ತಾಗತ್ತೆ. ಅದೇ ತರ ಇದು ವ್ಯವಹಾರದಲ್ಲಿ ನಮ್ಗೆ ಸ್ವಲ್ಪ ಜ್ಞಾನ ಎಲ್ಲ ಬಂದಾದ್ಮೇಲೆ ಪಾರಮಾತ್ಮಿಕ ಜೀವ ಅನ್ನೋದೊಂದಿದೆ. ಆವಾಗ ನಾವು ಇರೋದು ಮಾಯಾಲೋಕದಲ್ಲಿ, ವ್ಯವಹಾರಿಕನು ಮಿಥ್ಯ ಅಂತ ಗೊತ್ತಾಗತ್ತೆ. ಅಂದ್ರೆ ಪಾರಮಾತ್ಮಿಕ ಮಾತ್ರ ಮಿಥ್ಯ ಅಲ್ಲ. ಇದೆರಡು ಶಾಂತಿ ಇರುತ್ತೆ, ಗಾಢ ನಿದ್ದೆಯಲ್ಲಿ ಶಾಂತಿ ಇರುತ್ತೆ. ಅದೇ ತರ ಪಾರಮಾತ್ಮಿಕ ಜೀವದಲ್ಲೂ ಶಾಂತಿ ಇರುತ್ತೆ ನಮ್ಗೆ. ಆ ಗಾಢ ನಿದ್ರೆಯಲ್ಲಿ ನಮ್ಗೆ ಇದ್ರಲ್ಲೂ ವ್ಯವಹಾರಿಕ ಜೀವನೂ ಇರಲ್ಲ, ಮತ್ತೆ ಪ್ರಾತಿಭಾಸಿಕ ಜೀವನೂ ಇರಲ್ಲ. ಮಿಥ್ಯ ಪಾರಮಾರ್ಥಿಕ ಜೀವ ಮಿಥ್ಯ ಅಲ್ಲ. ಕರೆಕ್ಟ್. ಪಾರಮಾರ್ಥಿಕ ಜೀವ ಯಾವಾಗ್ಲೂ ಇದ್ದೇ ಇರುತ್ತೆ. ಕರೆಕ್ಟ್. ಸಂಧ್ಯಾ ಪರಮೇಶ್ ಅವರಿಗೆ ಶ್ರವಣ ಮನನ ನಿಧಿಧ್ಯಾಸ ಸಾಧನೆಯನ್ನು ಆಜೀವ ಪರ್ಯಂತ ಮಾಡಬೇಕು ಎನ್ನುವುದರ ಅರ್ಥವೇನು? ಶ್ರವಣ ಮನನ ಮತ್ತು ನಿಧಿಧ್ಯಾಸಗಳನ್ನ ನಾವು ಈ ಜೀವಿ ಏನಿದೀವಿ, ನಾವು ಇಲ್ಲಿವರೆಗೂ ಏನ್ ತಿಳ್ಕೊಂಡ್ವಿ, ದೃಶ್ಯ ವಿವೇಕದಲ್ಲಿ ದೃಕ್ ಅಂದ್ರೆ ನೋಡುವ ವ್ಯಕ್ತಿ, ದೃಶ್ಯ ಅಂದ್ರೆ ನೋಡುವ ವಸ್ತು ಅಂತ. ಅಂದ್ರೆ ಈ ಜೀವಿ ನೋಡುವ ನಾವು ಏನಿದೀವಿ, ಇದು ನಾವು ವ್ಯಾವಹಾರಿಕ, ಪಾರಮಾರ್ಥಿಕ, ಪ್ರಾತಿಭಾಸಿಕ ಅಂತ ಏನಿದೆ, ಇದರಲ್ಲಿ ಮೂರೂ ಪಾತ್ರದಲ್ಲೂ ಬರೋದು ಜೀವಿ ನಾವೇನೆ. ಆದ್ರೆ ಈ ಜೀವಿ ಯಾವಾಗ ಈ ವ್ಯವಹಾರ ಶಾಶ್ವತ ಅಲ್ಲ, ಪ್ರಾತಿಭಾಸಿಕ ಜೀವ ಶಾಶ್ವತ ಅಲ್ಲ ಅಂದ್ರೆ ಏನು ಸ್ಥಿತಿಗಳಿದೆ, ಎಚ್ಚರ, ಕನಸು, ಗಾಢ ನಿದ್ದೆ, ಇದು ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ತಿಳ್ಕೊಂಡು ಸತ್ಯವಾದ ಜೀವಿ ನಾನೇ ಭಗವಂತ, ನಾನು ಅಂದ್ರೆ ಈಗ ಇಲ್ಲಿ ನಾವು ಜೀವಿ ಅಂದ್ರೆ ಇವನ್ನೆಲ್ಲ ತಿಳ್ಕೊಂಡಾಗಷ್ಟೇ ಅನ್ಕೊಳ್ಳೋದು ಜೀವಿ. ಯಾವಾಗ ನಮ್ಗೆ ಈ ಸದ್ಗುರುಗಳ ವಾಕ್ಯಗಳನ್ನ ಕೇಳ್ತಾ ಇಂಥ ತರಗತಿಗಳನ್ನ ಕೇಳ್ತಾ ಅವುಗಳನ್ನ ಪುನಃ ಪುನಃ ನೆನಪಿಸ್ಕೊಂಡು ನಾವಿವ್ಯಾವುದೂ ಅಲ್ಲ, ಇಲ್ಲಿ ನಾವು ಸತ್ ಚಿತ್ ಆನಂದ ಸ್ವರೂಪಿಗಳು, ನಾವು ಸತ್ತನ್ನ ನಮ್ಮ ಅಸ್ತಿತ್ವ, ಅರಿವು ಇವುಗಳ ಮೂಲಕ ಬ್ರಹ್ಮಾನಂದವನ್ನ ಕಂಡುಕೋಬೇಕು. ಅವಾಗ ನಾನೇ ಭಗವಂತ, ನಾವಿನ್ನೆಲ್ಲೋ ನಾವು ಭಗವಂತನನ್ನ ಹುಡ್ಕೋದ್ ಬೇಡ, ಅರಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರೋ ಈ ದೈವತ್ವವನ್ನ ತಿಳ್ಕೊಂಡಾಗ ಅದು ನಮ್ಗೆ ಇನ್ನು ನಾನು ಪಾರಮಾರ್ಥಿಕ ಜೀವಿ ಅನ್ನೋ ಅರಿವು ಬರುತ್ತೆ. ಅಲ್ಲಿವರೆಗೂ ನಾವು ಸತತವಾಗಿ ಇವುಗಳನ್ನ ನಡೆಸ್ಕೊಂಡು ಬರ್ಬೇಕು. ಕರೆಕ್ಟ್. ಅನ್ನೋದು ಯಾವಾಗ ನಮ್ಮ ಅರಿವಿಗೆ ಬರುತ್ತೋ ಅಲ್ಲಿವರೆಗೂ ನಾವು ಇದನ್ನ ನಡೆಸ್ಕೊಂಡು ಬರ್ತಾ ಇರ್ಬೇಕು. ಸಾವಿತ್ರಿ ಅವರಿಗೆ ತಾನು ಪಾರಮಾರ್ಥಿಕ ಜೀವ ಎನ್ನುವ ತಿಳುವಳಿಕೆ ಬಂದ ಜ್ಞಾನಿಯ ವ್ಯವಹಾರ ಹೇಗಿರುತ್ತೆ? ವಾ, ಸಾವಿತ್ರಿ ಅವರು ಕ್ವಿಟ್ ಆಗ್ಬಿಟ್ಟಿದ್ದಾರೆ. ಓ, ಇದ್ದೀರಾ? ಇದ್ದೀರಾ. ಹ್ಞೂ, ಸರಿ. ಏನಪ್ಪ, ಇಲ್ಲ ನಿಮ್ದು ವಾಯ್ಸು, ನೀವೊಂಚೂರು ಬೇರೆ ಕಡೆನೆ ಕೂತ್ಕೊಳ್ಳಿ. ಬಾಗ್ಲಿಗೆ ತೆಗೆದು ಇವತ್ತು ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ ಮೇಡಮ್. ಬೇರೆ ಇವಾಗ ಕೇಳುತ್ತೆ. ಇವಾಗ ಹೇಳಿ. ತಾನು ಪಾರಮಾರ್ಥಿಕ ಜೀವ.
ಅಂತ ಗೊತ್ತಾದ್ಮೇಲೆ ಜ್ಞಾನಿ ಹೇಗ್ ನಡ್ಕೋತಾನೆ ಅಂತನಾ ಮೇಡಮ್? ಕರೆಕ್ಟ್, ಹೌದು. ಅವನು ವ್ಯವಹಾರ ಹೇಗೆ ಮಾಡ್ತಾನೆ, ಅಯ್ಯೋ ನನ್ಗಿದೆಲ್ಲ ಸಂಬಂಧ ಇಲ್ಲ ವ್ಯವಹಾರ ಅಂತ ಬಿಟ್ಬಿಡ್ತಾನ, ಏನ್ ಮಾಡ್ತಾನೆ? ಇಲ್ಲ, ವ್ಯವಹಾರ ಎಲ್ಲ ತಾನೇ ಮಾಡ್ತಾ ಇರ್ತಾನೆ. ಪಾರಮಾರ್ಥಿಕ ಜೀವ ಅನ್ನೋದು ಅದು ಚೆನ್ನಾಗಿ ಅದು ಗೊತ್ತಿರುತ್ತೆ. ಯಾಕಂದ್ರೆ ಈ 3 ಅವಸ್ಥೆಗಳನ್ನಲ್ಲೂ ಹೇಳ್ತಾ ಇದಾರಲ್ಲ, ಅವಸ್ಥೆಗಳನ್ನಲ್ಲೂ ಅದು ಪ್ರತಿಯೊಬ್ಬರಿಗೂ ಅದು ನಾವು ಅದನ್ನ ನೋಡ್ತಾ ಹೋದ್ರೆ ನೀವ್ ಎಷ್ಟೊಂದ್ಸಲಿ ವಿವರಿಸಿದ್ದೀರ. ಅದು ಎಚ್ಚರದಲ್ಲಿ ಇವಾಗ ಮಾತಾಡ್ತಾ ಇದೀವಿ, ಗೊತ್ತಾಗ್ತಾ ಇರತ್ತೆ. ಆಮೇಲೆ ಕನಸಿಗೆ ಹೋದಾಗ್ಲೂನು ಅರಿವಿರತ್ತೆ, ಇವಾಗ ಗೊತ್ತಾಗ್ತಾ ಇದೆ ನಾನ್ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ ಅನ್ನೋದು. ಮತ್ತೆ ಕನಸಿಗೆ ಹೋದಾಗ್ಲೂನು ಎದ್ದ ಮೇಲೆ ಏನೇನ್ ಕನಸು ಕಂಡೆ, ಎಲ್ಲಿ ಹೇಗಾಯ್ತು, ಹಿಂಗೆಲ್ಲ ಆಯ್ತು ಅಂತ ಮತ್ತೆ ಅದನ್ನೆಲ್ಲ ನೆನ್ಪಿಗ್ ಬರತ್ತೆ ಎದ್ದ ಮೇಲೆ, ಕನಸಿನಿಂದ ಎದ್ದ ಮೇಲೆ. ಆವಾಗ್ಲೂನು ಅರಿವಿರತ್ತೆ. ಮತ್ತೆ ಗಾಢ ನಿದ್ದೆ ಹೋದಾಗ ಅದು ಮನಸ್ಸು ಸೂಕ್ಷ್ಮ ರೂಪಕ್ಕೆ ಹೋದಾಗ್ಲೂನು ಏನಾಯ್ತು ಅಂದ್ರೆ ಚೆನ್ನಾಗಿ ಆಯ್ತು, ಚೆನ್ನಾಗಿ ನಿದ್ದೆ ಹೋಗಿ ಏನು ಗೊತ್ತಾಗ್ಲಿಲ್ಲ, ಆನಂದ ಸ್ಥಿತಿನ ಅದು ಅನುಭವ ಹೇಳ್ತಾನೆ. ಹಾಗಾಗಿ ಈ 3 ಸ್ಥಿತಿಗಳು ಆ ಜ್ಞಾನಿಗೆ ಅದು ಹೋಗೋದೇ ಇಲ್ಲ, ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಇದ್ರಲ್ಲಿ ಜ್ಞಾನಿ ನಡ್ಕೊಂಡ್ ಬರ್ತಾರೆ. ಈ ಪಾರಮಾರ್ಥಿಕ ಜೀವ ಒಂದೇ ಇರೋದು, ಅದು ಬೇರೆದ್ ಯಾವ್ದು ಎಲ್ಲ ಮಿಥ್ಯ ಅನ್ನೋದು, ಅದು ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇರ್ತಾರೆ, ಎಲ್ಲರ ತರನು ಮಾಡ್ತಾರೆ. ಮನೆ ವ್ಯವಹಾರ ಆಗ್ಬೋದು, ಹೊರಗಿನ ವ್ಯವಹಾರ ಆಗ್ಬೋದು, ಪ್ರತಿ ಕ್ಷಣದಲ್ಲೂ ಅವ್ರಿಗೆ ಆ ಪಾರಮಾರ್ಥಿಕ ಜೀವದ್ದು ಅದು ಇದ್ದೇ ಇರತ್ತೆ ಒಳಗೆ. ಅದು ಕರೆಕ್ಟ್. ಅವಾಗ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ಶಾಂತ ರೀತಿನಲ್ಲಿರತ್ತೆ, ವ್ಯವಹಾರ ಚೆನ್ನಾಗಿರತ್ತೆ. ಪಾರಮಾರ್ಥಿಕ ಹುಡುಕೋ ಪ್ರಶ್ನೆ ಇರಲ್ಲ, ಯಾಕೆಂದ್ರೆ ಅಲ್ಲೇ ಇರತ್ತೆ ಪಾರಮಾರ್ಥಿಕ ತಾನೇ ಅಂತ ಗೊತ್ತಾಗೋಗ್ಬಿಡತ್ತೆ. ಭಗವಂತನಿಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಗುರು ಹೇಗೋ ಭಗವಂತ ಹಾಗೆ ಅಂತ ಹೇಳ್ಬಿಟ್ಟು ಆ ಒಂದು ಅರ್ಥದಲ್ಲಿ ಅವರು ನಿಂತಿರೋದಿಕ್ಕೆ ಇನ್ನು ಎಲ್ಲೂ ಹೋಗ್ಬೇಕಾಗಿಲ್ಲ ಅನ್ನೋ ಒಂದು ಅರ್ಥೈಸ್ಕೊಂಡಿರ್ತಾರೆ. ಆ ಅರ್ಥದಲ್ಲಿ ಅವರು ನಡ್ಕೊಳ್ಳೋದ್ರಿಂದ ಶಾಂತ ರೀತಿಯನ್ನೆಲ್ಲ ನಡೀತಾ ಇರತ್ತೆ. ಮೊದಲಿಂದು ಚೆನ್ನಾಗಿ ನಡೆಯುತ್ತೆ, ಜ್ಞಾನಿ ಆದ್ಮೇಲೆ ಇನ್ನು ವ್ಯವಹಾರ ನಡೆಯುತ್ತೆ. ಹೌದು. ಇವಾಗ ನಾವು ನೋಡಿ ಏನೋ ಒಂದು ಆರ್ಗ್ಯುಮೆಂಟ್ ಮನೇಲಿ ಬಂದ್ರೆ ಎಷ್ಟೋ ಸರಿ ನಮ್ದು ಸರಿಯಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ನಾನ್ ಸೋಲ್ಬಾರ್ದು ಅಂದ್ಬಿಟ್ಟು ಎಷ್ಟು ಆರ್ಗ್ಯೂ ಮಾಡ್ಕೊಂಡಿರ್ತೀವಿ. ಇನ್ನೊಬ್ರನ್ನ ಇಲ್ಲ ನಂದೇ ಕರೆಕ್ಟು, ನಾನೇ ಸರಿ ಅಂತ ಆರ್ಗ್ಯೂ ಮಾಡ್ತಾ ಇರ್ತೀವಿ. ಅವರು ಆರ್ಗ್ಯೂ ಮಾಡ್ತಿರ್ತಾರೆ, ನಾವು ಆರ್ಗ್ಯೂ ಮಾಡ್ತಾ ಇರ್ತೀವಿ. ಆಮೇಲೆ ಗಲಾಟೆ ರಂಪ ರಾದ್ಧಾಂತ ಆಗಿ ವೈಮನಸ್ಯ ಬಂದು ಮಾತುಕತೆ ಎಲ್ಲ ಬಿಟ್ಟೋಗಿ ಏನೇನೆಲ್ಲ ಆಗೋಗುತ್ತೆ. ಆದ್ರೆ ಜ್ಞಾನಿಯೇ ಅದೇ ಸನ್ನಿವೇಶದಲ್ಲಿ ಇದ್ರೆ ಅವನಿಗೆ ಅಕಸ್ಮಾತ್, ಯಾಕೆಂದ್ರೆ ಸಂದರ್ಭಗಳು ಕೆಲವು ಸತ್ಯ ಅವನು ತಪ್ಪಿರ್ಬೋದು, ಇನ್ನೊಬ್ರು ಹೇಳ್ತಾ ಇರೋದು ಕರೆಕ್ಟ್ ಇರ್ಬೋದು, ಅಥವಾ ಒಂದ್ ವೇಳೆ ಇನ್ನೊಬ್ರು ಹೇಳ್ತಾ ಇರೋದು ತಪ್ಪೇ ಇರ್ಬೋದು, ಜ್ಞಾನಿ ಹೇಳೋದೇ ಸರಿನೇ ಇರ್ಬೋದು. ಜ್ಞಾನಿ ಅದು ಸರಿ ಅನ್ನೋದನ್ನ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾನೆ. ಅವ್ರು ಮತ್ತೆ ವಿತಂಡ ವಾದ ಮಾಡ್ತಾ ಇದ್ರೆ ಆವಾಗ ಅವನು ಅದಕ್ಕೇನು ಅಷ್ಟು ಲಕ್ಷ್ಯ ಕೊಡಲ್ಲ, ಸುಮ್ಮನಾಗ್ಬಿಡ್ತಾನೆ. ಇಲ್ಲ ಅಕಸ್ಮಾತ್ ಆಗಿ ಇವನ್ ಹೇಳ್ತಾ ಇರೋದೇ ಬೈ ಚಾನ್ಸ್ ತಪ್ಪಿದ್ರೆ, ಹೌದು ನನ್ನ ತಪ್ಪು ಕರೆಕ್ಟ್, ನಾನು ಸರಿಯಾಗಿ ಹೇಳಿಲ್ಲ, ನೀವು ಹೇಳಿದ್ ಕರೆಕ್ಟ್ ಅಂದ್ಬಿಟ್ಟು ತಕ್ಷಣ ಒಪ್ಕೋತಾನೆ. ಯಾಕೆಂದ್ರೆ ಅವನಿಗೆ ಆ ಒಂದು ಈಗೋ ಇರಲ್ವಲ್ಲ. ಹಾಗಾಗಿ ಅಲ್ಲಿ ಇನ್ನೇನು ಘರ್ಷಣೆಗಳಿಗೆ ಅವಕಾಶ ಇರಲ್ಲ, ಶಾಂತವಾಗಿ ಎಲ್ಲವನ್ನ ನಡ್ಕೊಂಡು ಹೋಗುತ್ತೆ, ಚೆನ್ನಾಗಿ ನಡೆಯುತ್ತೆ. ಅವನು ಶಾಂತವಾಗಿರ್ತಾನೆ, ಅವನ ಸಹವಾಸದಲ್ಲಿ ಇರೋರಿಗೆ ಬೇರೆಯವ್ರಿಗೂ ಕೂಡ ಶಾಂತಿ ಇರುತ್ತೆ. ಶಾಂತ ರೀತಿನಲ್ಲಿ ಇರ್ತಾರೆ. ನನಗೆ ಇನ್ನೊಬ್ಬರಿಗೆ ಒಂದ್ಸಲ ಪ್ರಶ್ನೆ ಕೇಳಿದ್ದೆ, ಒಬ್ಬ ಗುರುಗಳೇ ಸ್ವೆಟ್ರು ಮಫ್ಲರು ಎಲ್ಲ ಹಾಕೊಂಡ್ಬಿಟ್ರು. ಇದೇ ಸ್ವಾಮಿ ನೀವ್ ಇದೆಲ್ಲ ಹಾಕೊಂಡ್ಬಿಟ್ಟಿದ್ದೀರಲ್ಲ ಅಂದ್ರೆ, ಅಯ್ಯೋ ನಾವು ಮನುಷ್ಯರಲ್ವಾ ಅಂತ ಕೇಳಿದ್ರು. ಅಯ್ಯೋ ಇವ್ರು ಹೀಗಿರ್ತಾರಂತ ಅದೇ ಅನ್ಕೊಂಡಿದ್ದೆ. ಖಾದಿ ಬಟ್ಟೆನೆ ಹಾಕಿರ್ಬೇಕು, ಗುರುಗಳು ಹೀಗೆ ಇರ್ಬೇಕು, ಹೇಳಿರ್ತಾರಲ್ವಾ ಏನೇನೋ ಎಲ್ಲ ಏನೋ ತಿಳ್ಕೊಂಡ್ಬಿಟ್ಟಿರ್ತೀವಲ್ಲ, ಏನೋ ಅಷ್ಟ ಇಷ್ಟ ಪೂರ್ತಿ ಗೊತ್ತಿರಲ್ಲ. ಈ ಗುರೂಜಿ ಅವ್ರದ್ದು ಕೇಳಿದ್ಮೇಲೆ ಹಿಂಗೆಲ್ಲ ಕೇಳಿದ್ನಲ್ವಾ, ಅವರು ನಮ್ಮಂಗೆ ಎಲ್ಲ ನಡ್ಕೋತಾರಲ್ಲ, ಆ ಒಳಗಿನ ಭಾವನೆ ಇರತ್ತಲ್ವಾ, ಅದ್ರಲ್ಲಿ ನಿಂತಿರ್ತಾರೆ ಅಂತ ಆಮೇಲೆ ಅರ್ಥ ಆಯ್ತು. ಕರೆಕ್ಟ್. ಹಾಕೊಳ್ಳಲ್ಲ ಇವ್ರು, ಸ್ವಾಮೀಜಿಗಂತೂ ಹೀಗೆ ಇರ್ತಾರೆ ಏಕವಸ್ತ್ರ ಅಂತ ಹೇಳ್ಬಿಟ್ಟು
ಕೇಳ್ಬಿಟ್ಟೆ. ಆಮೇಲೆ ಇವಾಗ ಯೋಚನೆ ಮಾಡ್ತೀನಿ, ಅಯ್ಯೋ ಈ ತರ ಎಲ್ಲ ಕೇಳಿದ್ನಲ್ಲ ಅವ್ರನ್ನ. ಮಾಮೂಲ ಅವಾಗ ಗೊತ್ತಾಗಲ್ಲ, ಜ್ಞಾನಿಗಳು ಎಲ್ಲಿದ್ರು ಗೊತ್ತಾಗಲ್ಲ, ಮಾಮೂಲಿಯಾಗಿ ಇರ್ತಾರೆ, ಸಾಮಾನ್ಯರಿಗಿಂತ ಸಾಮಾನ್ಯವಾಗಿರ್ತಾರೆ ಅಂತ ಗುರುಜಿ ಟಾಕ್ಸ್ ಇಂದ. ಕರೆಕ್ಟ್. ಸವಿಯವರಿಗೆ ವ್ಯಾವಹಾರಿಕ ಹಾಗೂ ಪ್ರಾತಿಭಾಸಿಕ ಜೀವದ ಹಾಗೆ ಪಾರಮಾರ್ಥಿಕ ಜೀವವು ಮಿಥ್ಯವೇ, ವಿವರಿಸಿ. ಹಾ ಮ್ಯಾಮ್, ಇಲ್ಲ ಅದು ಮಿಥ್ಯ ಅಲ್ಲ, ಪಾರಮಾರ್ಥಿಕ ಜೀವ ಮಿಥ್ಯ ಅಲ್ಲ. ಯಾಕೆಂದ್ರೆ ಅದು ಯಾವಾಗ್ಲೂ ಇರುತ್ತೆ, ಅದು ಚೇಂಜ್ಲೆಸ್, 3 ಸ್ಥಿತಿಯಲ್ಲೂ ಇರುತ್ತೆ. ಅದು ಗಾಢ ನಿದ್ರೆಯಲ್ಲೂ ಇರುತ್ತೆ, ಅವೇಕದಾಗೂ ಇರುತ್ತೆ, ಆಮೇಲೆ ಕನ್ಸಲ್ಲೂ ಎಲ್ಲದ ಇರುತ್ತೆ. ಸೊ 3 ಇದ್ರಲ್ಲೂ ಅದಿರುತ್ತೆ. ಸಚ್ಚಿತ್ ಆನಂದ ಅಂದ್ರೆ ಸತ್ತಲ್ಲಿ ಅದು ಇದೆ ಅಂತ ಗೊತ್ತಾಗುತ್ತೆ. ಈಗ ಗಾಢ ನಿದ್ದೆಯಲ್ಲೂ ಅಷ್ಟೇ, ನಾವು ಎಚ್ಚರ ಆದ್ಮೇಲೆ ನಾವು ಇದ್ದೆ ಅಂತ ಗೊತ್ತಾಗುತ್ತೆ. ಬಟ್ ಆಮೇಲೆ ಅರಿವು ಇರುತ್ತೆ. ಎಚ್ಚರ ಆಗಿದ ತಕ್ಷಣ ಅರಿವಾಗುತ್ತೆ, ನಾನು ಮಲಗಿದ್ದೆ, ಆಮೇಲೆ ನಾನು ಚೆನ್ನಾಗಿ ಮಲಗಿದ್ದೆ ಅಂತ ಹೇಳಕ್ ಗೊತ್ತಾಗಕ್ಕೆ ಅದಿರುತ್ತೆ ಅವಾಗ. ಆಮೇಲೆ ಅದು ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದ್ರೆ ಆನಂದ ಚೆನ್ನಾಗಿದೆ ಅಂತ ಅನ್ಸತ್ತೆ. ಸೊ ಅದು ಮಿಥ್ಯ ಅಲ್ಲ, ಅದು ಒಂದೇನೆ ಸತ್ಯ. ಓಕೆ, ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಇವಾಗ ಇದೆಲ್ಲ ಗೊತ್ತಾಯ್ತು, ಇವಾಗ ಸಾಧಕ ಆದವನು ಯಾವ ರೀತಿ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು? ತಾನು ಪಾರಮಾರ್ಥಿಕ ಜೀವ ಅಂತ ಗೊತ್ತಾಯ್ತು, ಇವಾಗ ನಾನು ವ್ಯಾವಹಾರಿಕ ಜೀವಿ, ಪಾರಮಾರ್ಥಿಕ ಜೀವ ಅನ್ನೋದನ್ನು ತಿಳ್ಕೊಂಡೆ ಅನ್ನೋ ತರಹ ವ್ಯವಹಾರ ಮಾಡಬೇಕೋ, ಅಥವಾ ತಾನು ಪಾರಮಾರ್ಥಿಕ ಜೀವಿ ಅಂತ ತಿಳ್ಕೊಂಡು ಇದೆಲ್ಲ ಪಾತ್ರಗಳು ಬರ್ತಾ ಇದೆ, ಇದನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ವ್ಯವಹಾರ ಮಾಡಬೇಕು? ಯಾವ ತರಹ ಅವನ ದೃಷ್ಟಿಕೋನ ಇರಬೇಕು ತಿಳ್ಕೊಂಡ್ಮೇಲೆ? ಅವನ್ ಪಾರಮಾರ್ಥಿಕ ಜೀವ ಅಂತ ತಿಳ್ಕೊಂಡ್ಮೇಲೆ ಅವನು ಯಾವ ವ್ಯವಹಾರ ಮಾಡಬೇಕಾದ್ರುನು ಅವನು ಅರಿವಲ್ಲೇ ಇರ್ತಾನಲ್ಲ. ಅದಕ್ಕೋಸ್ಕರ ಯಾವ ಇದು ಪ್ರಪಂಚದಲ್ಲಿ ಕನಸಿನಲ್ಲಾಗ್ಲಿ ನಿಜ ಇದ್ರಲ್ಲಾಗ್ಲಿ ಅವನು ಪಾರಮಾರ್ಥಿಕ ಜೀವಿಯಾಗಿ ಅವನು ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡ ಇದ್ರಿಂದ ಅವನು ಕರೆಕ್ಟ್ ಅಷ್ಟೇ, ತಾನು ಪಾರಮಾರ್ಥಿಕ ಜೀವಿ ಆದರೂ ವ್ಯವಹಾರವನ್ನು ಕೂಡ ನಾನು ಎಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕೇ ಹೊರತು ನಾನು ಮತ್ತೆ ಅದನ್ನೇನೋ ತಿಳ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಇರಬಾರ್ದು. ಈಗ ನಾವು ಅಷ್ಟೇ, ಈಗ ತಿಳ್ಕೊಳ್ತಾ ಇರೋವಾಗಲೂ ಕೂಡ ನಾನು ವ್ಯಾವಹಾರಿಕ ಜೀವಿ, ಪಾರಮಾರ್ಥಿಕ ಜೀವ ಅಂತ ಒಂದಿದೆ, ಅದನ್ನು ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋ ಬದಲು ನಾನು ಪಾರಮಾರ್ಥಿಕ ಜೀವಿ, ಅಫ್ಕೋರ್ಸ್ ಇಷ್ಟು ದಿವಸದ ಪಾಠ ಆದಮೇಲೆ ನಾವು ಆ ರೀತಿ ಭಾವನೆ ಮಾಡಿಕೊಂಡು ನಾನು ಪಾರಮಾರ್ಥಿಕ ಜೀವಿ, ಇದೆಲ್ಲವೂ ವ್ಯವಹಾರ ಪಾತ್ರಗಳು, ಈ ಪಾತ್ರಗಳ ನಿರ್ವಹಣೆ ಮಾಡ್ತಾ ಇದ್ದೀನಿ, ಇದೆಲ್ಲ ನಡೀತಾ ಇದೆ ಅಂತ ಆ ರೀತಿಯ ಒಂದು ನಮ್ಮ ದೃಷ್ಟಿಕೋನವನ್ನು ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದು ಇಲ್ಲಿಗೆ ದೃಕ್ದೃಶ್ಯ ವಿವೇಕದ್ದು. ಇನ್ನೂ ಆ ನಮ್ಗೆ ಕೊಟ್ಟಿರುವಂಥ PDF ಅಲ್ಲಿ ಇನ್ನೊಂದು ಸ್ವಲ್ಪ ಶ್ಲೋಕಗಳಿದೆ, ಬಟ್ ಗುರೂಜಿ ಹತ್ರ ಇದ್ದಿದ್ದು ಇದರಲ್ಲಿ ಇಷ್ಟೇ ಇತ್ತು ಅಂತ ಕಾಣುತ್ತೆ, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ನಾವು ಮುಂದಿನ ವಾರದಿಂದ ಇದರದ್ದು ಪುನರ್ಮನನ ಮಾಡ್ಕೊಳ್ಳೋಣ. ಒಂದೊಂದು ತರಗತಿಲಿ 10 ಅಂತ ತಗೊಳ್ತಾ ಅದು ಕ್ವಶನ್ ಆನ್ಸರ್ಸು ರ್ಯಾಂಡಮ್ ಆಗಿ ಕೇಳ್ತೀನಿ, ಒಂದಾದ್ಮೇಲೆ ಒಂದನ್ನೇ ಕೇಳ್ತೀನಿ ಅಂತ ಏನಿರಲ್ಲ, ಅಲ್ಲಿ ಇಲ್ಲಿ ಕೇಳ್ತೀನಿ. ಸೊ ಒಂದು ಕ್ಲಾಸ್ಗೆ 10 ಟಾಕ್ಸು ಆ ಥರ ಮಾಡಿಕೊಂಡು 10 ಕ್ಲಾಸ್ಗಳಲ್ಲಿ ಇದರದ ಪುನರ್ಮನನವನ್ನು ಮುಗಿಸ್ಕೊಳ್ಳೋಣ. ಆಮೇಲೆ ಬೇರೆ ಒಂದು ಗ್ರಂಥಕ್ಕೆ ಹೋಗೋಣ. ಇದರಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಇಲ್ಲಾಂದರೆ ಇವತ್ತು 2 ಮೆಡಿಟೇಷನ್ಸ್ ಮಾಡಬೇಕು, ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮೆಡಿಟೇಷನ್ ಮಾಡೋಣ. ಪ್ರಶ್ನೆ ಏನು ಇಲ್ಲ ಮೇಡಮ್ ನನ್ನ ಕಡೆಯಿಂದ. ನನಗೆ ಇದು ದೃಶ್ಯ ವಿವೇಕ
ಅಷ್ಟೇ ಅಲ್ಲ, ಈ AVSC ಕ್ಲಾಸಸ್ ಇಂದನೆ ಬೇರೆ ಶ್ಲೋಕಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೂ, ಅಂದ್ರೆ ಇವಾಗ ಭಗವದ್ಗೀತೆ ಶ್ಲೋಕಗಳಾಗ್ಲಿ ಅಥವಾ ವಚನಗಳಾಗ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗಿದೆ. ಹೌದು, ಹ. ತುಂಬಾ ಸಹಾಯ ಇದೆ AVSC ತುಂಬಾ ಕ್ಲಾಸ್ಗಳಿಂದ. ತುಂಬಾ ಮೊದಲು ನಂಗೇನು ನಿಮ್ದು ಇಷ್ಟು ಇದಾಗಿ ಅರ್ಥವಾಗ್ತಾ ಇರ್ಲಿಲ್ಲ. ನಿಮ್ದು ಯಾವುದೋ ಒಂದು ಇದನ್ನ ಓದ್ಬೇಕು ಅಂದ್ರಲ್ಲ, ಬರ್ದಿರೋದು ಹಾಡು, ಬೇಕಾದ್ರೆ ಆ, ಅದನ್ನ ಓದಿ ಒಂದು. ಆಯ್ತು ಮೇಡಮ್, ಆಯ್ತು. ಓಕೆ. ಹೋದ್ ಸತಿ ಹೇಳಿದ್ನ ಮೇಡಮ್, ಇದು ಯಾವ್ದು ಹೇಳ್ತೀನಿ ಅನ್ನೋದು ಗೊತ್ತಿಲ್ಲ. ಅಲ್ಲ, ನೀವು ಅದೇ ಎಲ್ಲ ಅವತಾರಗಳದ್ದನ್ನ ಹೇಳಿದ್ರಿ, ಬೇರೆ ಬೇರೆ ಅವತಾರಗಳದ್ದನ್ನ ಇದ್ ಮಾಡಿದ್ರಲ್ಲ, ಅದನ್ನ ಹೇಳಾಗಿದೆ. 2 ಸರ್ತಿ ಹೇಳಿದ್ದೀರಾ ಅದನ್ನ. ಇದೇನು ನಾನೇನ ನೀಡಬಲ್ಲೆ ಗುರುವೆ, ಅದು ಹೇಳಿಲ್ಲ ಅಲ್ವಾ? ಅಲ್ಲ, ನಾನೇನು ನೀಡಬಲ್ಲೆ ಗುರು ಅಲ್ಲ, 1-2 ಲೈನ್ ಹೇಳಿ. ನಾನೇನ ನೀಡಬಲ್ಲೆ ಗುರುವೇ, ಕೇವಲ ನಿಮ್ಮ ಚರಣ ಪುಷ್ಪವಾಗಬಲ್ಲೆ. ಆಗಿದೆ ಅಲ್ಲ? ಆಗಿದೆ. ಬೇರೆ ಇನ್ನೊಂದು, ತೇಲಿ ಹೋದೆನಾ ನಿನ್ನ ಕರುಣಾ ಸಾಗರದಲ್ಲಿ, ಕೃಪಾಳು ಮಿಂದು ನಿನ್ನ ಕೃಪಾ ಸಾಗರದಲ್ಲಿ. ತೇಲಿ ಹೋದೆನಾ ನಿನ್ನ ಕರುಣಾ ಸಾಗರದಲ್ಲಿ, ಕೃಪಾಳು ಮಿಂದು ನಿನ್ನ ಕೃಪಾ ಸಾಗರದಲ್ಲಿ. ಪುಟವಿಟ್ಟೆ ನೀನು ಅಪರಂಜಿಯಾದೆ ನಾನು, ಪುಟವಿಟ್ಟೆ ನೀನು ಅಪರಂಜಿಯಾದೆ ನಾನು. ಗಾಣಿಗ ನೀನು ಬೀಜದೊಳಗಣ ತೈಲ ನಾನು, ಗಾಣಿಗ ನೀನು ಬೀಜದೊಳಗಣ ತೈಲ ನಾನು. ಕಾಮಕ್ಲೇಶಗಳೆಲ್ಲ ಕೋಡಿಯಲಿ ಕೊಚ್ಚಿ ಹೋಗಿ, ಕಾಮಕ್ಲೇಶಗಳೆಲ್ಲ ಕೋಡಿಯಲಿ ಕೊಚ್ಚಿ ಹೋಗಿ, ಸ್ಫಟಿಕವಾಯಿತಲ್ಲ ಮನ ಇದೆಂಥ ಜಾದು, ಸ್ಫಟಿಕವಾಯಿತಲ್ಲ ಮನ ಇದೆಂಥ ಜಾದು. ತೇದಿ ತೇದಿ ಅರೆದೆ ನೀನು ಶುದ್ಧ ಗಂಧವಾದೆ ನಾನು, ತೇದಿ ತೇದಿ ಅರೆದೆ ನೀನು ಶುದ್ಧ ಗಂಧವಾದೆ ನಾನು. ಕಡೆದು ಕಡೆದೆ ನೀನು ಬೆಣ್ಣೆಯಾಗಿ ತೇಲಿ ಬಂದೆ ನಾನು, ಕಡೆದು ಕಡೆದೆ ನೀನು ಬೆಣ್ಣೆಯಾಗಿ ತೇಲಿ ಬಂದೆ ನಾನು. ಅಗ್ನಿಯೆಂಬ ಪ್ರಕ್ರಿಯೆ ತೋರ್ದೆ ನೀನು, ಅಗ್ನಿಯೆಂಬ ಪ್ರಕ್ರಿಯೆ ತೋರ್ದೆ ನೀನು. ಅರಿತೆ ನಾಗ
ಚಲಿಸಬೇಕು ಊರ್ಧ್ವ ನಾನು. ಅರಿತೆನಾಗ ಚಲಿಸಬೇಕು ಊರ್ಧ್ವ ನಾನು. ಸರಿಸು ಮಾಯೆಯ ಬದಿಗೆ ನಿಲ್ಲಿಸು ನಿನ್ನಯ ಪರೀಕ್ಷೆ. ಸರಿಸು ಮಾಯೆಯ ಬದಿಗೆ ನಿಲ್ಲಿಸು ನಿನ್ನಯ ಪರೀಕ್ಷೆ. ನಿನಗರ್ಪಣೆ ಅಪರಂಜಿ ತೈಲ ಗಂಧವೆಣ್ಣೆ. ನಿನಗರ್ಪಣೆ ಅಪರಂಜಿ ತೈಲ ಗಂಧವೆಣ್ಣೆ. ತೆಲಿ ಹೋದೆನಾ ನಿನ್ನ ಕರುಣಾ ಸಾಗರದಲ್ಲಿ. ಕೃಪಾಳು ಮಿಂದು ನಿನ್ನ ಕೃಪಾ ಸಾಗರದಲ್ಲಿ. ತುಂಬಾ ಚೆನ್ನಾಗಿತ್ತಪ್ಪ. ನೀವು ಹೋದ್ ಸರ್ತಿ ಏನ್ ಮಾಡಿದ್ರಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಹೇಳಿದ್ರಿ ಅದನ್ನ. ಸೊ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ರೆಕಾರ್ಡಿಂಗ್ ಇರೋವಾಗ್ಲೇ ಅದನ್ನ ಮತ್ತೆ ರಿಪೀಟ್ ಮಾಡಿ. ಹೂವಿಂದು ಇವಾಗ ಮರ್ತ್ ಬಿಟ್ಟೆ ಸ್ಟಾಪ್ ಮಾಡಿ ಅಂತ ಬೇಡ, ಹೇಳೋದು. ಬೇಡ ಸ್ಟಾಪ್ ಮಾಡೋದು ಬೇಡ, ರೆಕಾರ್ಡಿಂಗ್ ಅಲ್ಲಿ ಇರ್ಲಿ, ಅದು ಚೆನ್ನಾಗಿರುತ್ತೆ. ಅದಕ್ಕೆ ನೆಕ್ಸ್ಟ್ ಟೈಮ್ ರೆಕಾರ್ಡಿಂಗ್ ಇರೋವಾಗ್ಲೇ ಅದನ್ನ ಅನ್ಸತ್ತಿ. ತುಂಬಾ ಥ್ಯಾಂಕ್ ಯು ಅಣ್ಣ. ಸೊ ಪ್ರಾರ್ಥನೆ ಮಾಡೋಣ. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಪ್ರಾರ್ಥನೆ ಮಾಡೋಣ, ಆಮೇಲೆ ಮೆಡಿಟೇಷನ್ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.